ಈ ಸರ್ಕಾರ ಬೀಳಿಸಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ಆಪರೇಷನ್ ಮಾಡೋದನ್ನ ನೋಡಿದ್ವಿ ನಾವು. ಆದ್ರೀಗ ಮಾಟ ಮಂತ್ರದ ಆರೋಪ ಕೇಳಿ ಬರ್ತಾ ಇದೆ. ಹೌದಾ? ಖಂಡಿತವಾಗ್ಲೂ ಈ ರೀತಿ ಆರೋಪ ಮಾಡಿದ್ದಾರೆ. ಸರ್ಕಾರ ಬೀಳಿಸೋಕೆ ಮಾಟ ಮಂತ್ರದ ಮೊರೆ ಹೋದ್ರ? ಸಿಎಂ ಡಿಸಿಎಂ ವಿರುದ್ಧ ವಾಮಾಚಾರವನ್ನ ನಡೆಸ್ತಾ ಇರೋದು ಯಾರು? ಹಾಗಾದ್ರೆ ಎಲ್ಲಿ ನಡೆಸ್ತಾ ಇದ್ದಾರೆ? ಹೆಸರು ಹೇಳದೆ ಸ್ಫೋಟಕ ಆರೋಪ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇರಳದಲ್ಲಿ ನನ್ನ ಮತ್ತು ಸಿಎಂ ವಿರುದ್ಧ ಪೂಜೆ ನಡೀತಾ ಇದೆ ಅಂದ್ರೆ ಮಾಟ ಮಂತ್ರ, ಶತ್ರು ಭೈರವಿಯಾಗ ಪಂಚಬಲಿಯನ್ನ ಕೊಟ್ಟಿದ್ದಾರೆ. ಮೇಕೆ, ಹಂದಿ, ಕುರಿ ಬಲಿ ಬಗ್ಗೆ ವಿವರಿಸಿದ್ದಾರೆ ಡಿಸಿಎಂ. ಯಾರು ಮಾಡಿಸಿದ್ದಾರೆ, ಯಾರಿದ್ದಾರೆ, ನನಗೆ ಮಾಹಿತಿ ಇದೆ, ನಾನು ಹೇಳಲ್ಲ. ಅವರು ಏನೇ ಪ್ರಯೋಗ ಮಾಡಿದ್ರು ನಮ್ಮ ಸರ್ಕಾರನ ಅಲ್ಲಾಡ್ಸಕ್ಕಾಗಲ್ಲ, ಏನೂ ಆಗಲ್ಲ, ಸುಭದ್ರವಾಗಿರುತ್ತೆ. ನಾವು ನಂಬಿದ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇಗುಲದ ಆಸುಪಾಸು ಚೆಕ್ ಮಾಡಿ ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ಸರ್ಕಾರದ ವಿರುದ್ಧ ಮಾಟ ಮಂತ್ರ ನಡೀತಾ ಇದೆ. ಸರ್ಕಾರ ಬೆಳೆಸಲಿಕ್ಕೆ ನನ್ನ ಮತ್ತು ಸಿಎಂ ವಿರುದ್ಧ ಪೂಜೆ ಮಾಡಿಸ್ತಾ ಇದ್ದಾರೆ, ಕುರಿ ಬಲಿ ಕೊಡ್ತಿದ್ದಾರೆ, ಮೇಕೆ ಹಂದಿ ಬಲಿ ಕೊಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲ ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಬಹಳ ದೃಷ್ಟಿ ಆಗ್ಬಿಟ್ಟಿದೆ. ಸ್ವಲ್ಪ ಇಟ್ಕೊಂಡು ಪಾಸಿಟಿವ್ ಆಗಿದೆ ಸರ್, ರಾಕಂಡ್ ಮೇಲೆ ಪಾಸಿಟಿವ್ ಆಗಿದೆ ಸರ್. ಸಿಹಿ ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ತಂದ್ಕೊಳ್ತಾರೆ. ಯಾವ್ದು ಪೂಜೆ ನಡೀತಾ ಇದೆ, ನಮ್ಮ ಹೆಸರು ಮಾಡಿಸ್ತಾವ್ರೆ. ಇದೆ ನಮ್ಸ ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಹಾರ ಶತ್ರು ಭೈರವಿ ಯಾಟ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಇಲ್ಲ ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಬಹಳ ದೃಷ್ಟಿ ಆಗ್ಬಿಟ್ಟಿದೆ. ಸ್ವಲ್ಪ ಇಟ್ಕೊಂಡು ಪಾಸಿಟಿವ್ ಆಗಿದೆ ಸರ್, ರಾಕಂಡ್ ಮೇಲೆ ಪಾಸಿಟಿವ್ ಆಗಿದೆ ಸರ್. ಸಿಹಿ ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ತಂದ್ಕೊಳ್ತಾರೆ. ಯಾವ್ದು ಪೂಜೆ ನಡೀತಾ ಇದೆ, ನಮ್ಮ ಹೆಸರು ಮಾಡಿಸ್ತಾವ್ರೆ. ಇದೆ ನಮ್ಸ ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಹಾರ ಶತ್ರು ಭೈರವಿ ಯಾಟ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಆಪರೇಷನ್ ಮೂಲಕ ಸರ್ಕಾರ ಬೀಳಿಸುವುದನ್ನ ನಾವು ನೋಡ್ತಾ ಇದ್ವಿ, ಆ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಮಾಟ ಮಂತ್ರದ ಆರೋಪವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ರೀತಿಯಾದಂತಹ ಒಂದು
ಪ್ರಯತ್ನಗಳು ಕೇರಳದಲ್ಲಿ ನಡೀತಾ ಇದೆಯಾ? ಆ ಚೀಟಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ಲಿನ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಅಥವಾ ಖಚಿತ ಮಾಹಿತಿ ಮೇರೆಗೆ ಈ ರೀತಿ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಿದ್ದಾರೆ ಅಂತ. ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಆರೋಪ ಕೂಡ ಹೌದು. ಯಾಕೆಂದ್ರೆ ನನ್ನ ವಿರುದ್ಧ ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಹಾಗೆ ಸರ್ಕಾರವನ್ನ ಬೀಳಿಸುವಂತಹ ನಿಟ್ಟಿನಲ್ಲಿ ಒಂದು ಯಾಗವನ್ನ ಮಾಡಿಸಲಾಗ್ತಾ ಇದೆ, ಅಂದ್ರೆ ವಾಮಾಚಾರವನ್ನ ಮಾಡಿಸಲಾಗ್ತಾ ಇದೆ ಅನ್ನುವಂಥದ್ದು ಅವರ ಅರ್ಥ ಇರಬಹುದು. ಶತ್ರು ಸಂಹಾರ ಯಾಗವನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ಏನೇನೆಲ್ಲ ಬಳಕೆ ಮಾಡಿದರೆ ಕುರಿ ಕೋಳಿ ಹಾಗೆ ವಸ್ತ್ರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿಲ್ಲ. ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೇರಳ ಪ್ರವಾಸವನ್ನು ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೇರಳ ಪ್ರವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ತಮ್ಮ ಜಂಗಾಬಲವನ್ನ ಕುಗ್ಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಶತ್ರು ಸಂಹಾರ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೂಡ ಅವರು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಯಾಕೆಂದ್ರೆ ನೀವು ಹೇಳಿದಾಗೆ ಇಲ್ಲಿಯವರೆಗೆ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಸಫಲರಾಗಿರಲಿಲ್ಲ. ಹಾಗಾಗಿ ಈಗ ಈ ಮಾಟ ಮಂತ್ರ ವಾಮಾಚಾರ ಶತ್ರು ಸಂಹಾರ ಯಾಗಗಳ ಮೂಲಕ ಸರ್ಕಾರವನ್ನ ಬೀಳಿಸುವಂತಹ ಒಂದು ಪ್ರಯತ್ನಗಳು ಏನಾದರೂ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಯಾರು ಮಾಡಿಸ್ತಾ ಇದ್ದಾರೆ, ಏನೆಲ್ಲ ಬಳಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ನನಗೆ ಗೊತ್ತಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಯಾರು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಕೇರಳಕ್ಕೆ ಹೋಗಿರುವಂತಹ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಈಗ ಸಾಕಷ್ಟು ತಲ್ಲಣವನ್ನ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಶತ್ರುಗಳ ಸಂಹಾರಕ್ಕಾಗಿ ಮಾಡುವಂತಹ ಒಂದು ಯಾಗ ಇದು. ಕೇರಳದಲ್ಲಿ ಪ್ರಸಿದ್ಧಿ ಕಣ್ಣೂರಿನ ಭದ್ರಕಾಳಿ ದೇಗುಲ ಇದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಇಂತಹ ಒಂದು ವಿಚಾರಗಳಲ್ಲಿ ಅದು ಪ್ರಸಿದ್ಧಿಯಾಗಿದೆ. ಮಾಟ ಮಂತ್ರಗಳು, ವಾಮಾಚಾರಗಳು ಮತ್ತೆ ಶತ್ರು ಸಂಹಾರ ಯಾಗಗಳಿಗೆ ಈ ಭದ್ರಕಾಳಿ ದೇಗುಲ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಸೊ ಇದು ತಳಿಪರಂಬದ ರಾಜರಾಜೇಶ್ವರಿ ದೇಗುಲದ ಪಕ್ಕದಲ್ಲೇ ಇದು ಬರುತ್ತೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ. ಕಣ್ಣೂರು ಜಿಲ್ಲೆಯಲ್ಲಿ ಬರುವಂತಹ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ರೀತಿಯಾದಂತಹ ಪೂಜೆಗಳು ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಅದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು, ಯಾರು ಮಾಡಿಸ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಅಂತ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಯಾರ ಹೆಸರನ್ನ ಇಲ್ಲಿ ಬಹಿರಂಗ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಸರ್ಕಾರವನ್ನ ಬೀಳಿಸುವಂತ ನಿಟ್ಟಿನಲ್ಲಿ ಮತ್ತೆ ನಾಯಕರ ಒಂದು ಜಂಗಾಬಲವನ್ನ, ಒಂದು ಶಕ್ತಿ ಸಾಮರ್ಥ್ಯಗಳನ್ನ ಕುಗ್ಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಯಾಗವನ್ನ ಮಾಡಿಸ್ಲಾಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ 2018ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಥದ್ದೇ ಒಂದು ಯಾಗವನ್ನ ಮಾಡಿಸಿದ್ರು, ಶತ್ರು ಸಂಹಾರ ಯಾಗವನ್ನ ಕೇರಳದಲ್ಲೇ ಅವರು ಕೂಡ ಮಾಡಿಸಿದ್ರು, ಭದ್ರಕಾಳಿ ದೇಗುಲದಲ್ಲೇ ಅವರು ಕೂಡ ಮಾಡಿಸಿದ್ರು. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಶತ್ರುಗಳ ವಿರುದ್ಧವಾಗಿ ಅವರು ಈ ಒಂದು ಯಾಗವನ್ನ ಮಾಡಿಸಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಶಿವಕುಮಾರ್ ಈಗ ಈ ಪೂಜೆಗಳು, ಈ ಮಾಟ ಮಂತ್ರಗಳು ನಂಬಿಕೆ, ಮೂಢನಂಬಿಕೆ ಅದು ಸೆಕೆಂಡ್ರಿ. ಆದ್ರೆ ಈ ರೀತಿ ಡಿ ಕೆ ಶಿವಕುಮಾರ್ ಅವರ ಆರೋಪ ಏನಿದೆ ಅಲ್ವಾ, ಇದು ಸಹಜವಾಗಿನೇ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ಬೋದಾ, ಕಣ್ಣು ಕೆಂಪಾಗಿಸ್ಬೋದಾ ಅಂತ ನಿರೀಕ್ಷೆ ಮಾಡಬಹುದಾ ಅದನ್ನ? ಅಂದ್ರೆ ಇಲ್ಲಿ ಪ್ರಭು ಅವರು ಯಾರ ಹೆಸರನ್ನು ಕೂಡ ಬಹಿರಂಗಪಡಿಸಿಲ್ಲ, ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಹೆಸರನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಮತ್ತೆ ಯಾವ ಯಾಗವನ್ನ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಬಳಸಿರುವಂತಹ ವಸ್ತುಗಳೇನು, ಎಲ್ಲದರ ಮಾಹಿತಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಹೆಸರನ್ನ ಹೇಳ್ತಾ ಇಲ್ಲ, ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಅವರ ಹೆಸರನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ. ಸೊ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು, ಅವರು ಯಾವ ಯಾಗವನ್ನ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಆದ್ರೆ ನಾನು ನಂಬಿರುವಂತಹ ಶಕ್ತಿ ನನ್ನನ್ನ ಕಾಪಾಡುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರು ಮಾಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ರು
ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನೊಣನ್ಕೆರೆ ಅಜ್ಜಯ್ಯನನ್ನ ಅವರು ಯಾವಾಗಲೂ ಕೂಡ ಕಷ್ಟದ ಸಂದರ್ಭದಲ್ಲಿ ಅವರು ನೆನಪಿಸ್ಕೊಳ್ಳೋದು ಮತ್ತೆ ಭೇಟಿಯನ್ನ ಕೊಡೋದು, ವಿಶೇಷ ಪ್ರಾರ್ಥನೆಯನ್ನ ಮಾಡೋದು, ನೊಣನ್ಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಡೋದು, ಅಜ್ಜಯ್ಯನಿಗೆ ಅಲ್ಲಿ ಅವರು ಆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. So ಹಾಗಾಗಿ ನನ್ನ ಹಿಂದೆ ಅಜ್ಜಯ್ಯನೇ ನಿಂತಿದ್ದಾನೆ, ಹಾಗಾಗಿ ಇದಕ್ಕೆಲ್ಲ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಯೋಚನೆಯನ್ನ ಮಾಡ್ತಾ ಇರಬಹುದು. ಆದ್ರೆ ಅವರ ಮಾಡಿರುವಂತಹ ಈ ಆರೋಪ ಏನಿದೆ ಇದು ಸಾಕಷ್ಟು ಗಂಭೀರವಾಗಿದೆ. ಇದು ಯಾರು ಮಾಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದಷ್ಟೇ ಬಹಿರಂಗವಾಗಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.